ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನಂತಂದರೆ, ಶಾಂತಿ ಅಮ್ಮನವರು ಏನು ಮಾಡ್ತಾ ಇದ್ದಾರೆ, ನನಗೆ ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ಪೂಜೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ಪಾತ್ರೆ ತೊಳೆಯೋಕ್ಕೆ ಬಿಡ್ತಾ ಇಲ್ಲ, ರಂಗೋಲಿ ಹಾಕೋಕ್ಕೆ ಬಿಡ್ತಾ ಇಲ್ಲ, ಎಲ್ಲೋದರಲ್ಲಿ ನೀನು ಮಹಾರಾಣಿ ಥರ ಕೂತ್ಕೋ, ಸುಧಾರಾಣಿ ಥರ ಕೂತ್ಕೋ, ಮೈಸೂರು ಮಹಾರಾಣಿ ಥರ ಈ ಥರ ಬರೀ ಚುಚ್ಚಿ ಮಾತಾಡ್ತಾರೆ, ವ್ಯಂಗ್ಯವಾಗಿ ಮಾತಾಡ್ತಾರೆ. ಇದನ್ನು ಪಾಪ ಮೀನನಿಗೂ ಸಹಿಸ್ಕೊಂಡು ಕಣ್ಣೀರದಾರೆ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾನೇ ಇರ್ತಾರೆ. ಈ ತಾರ ಮಾಡೋ ಒಂದು ಉದ್ದೇಶ ಚೆನ್ನಾಗಿದೆ, ಬಟ್ ಅದು ಮೀನಾ ಮತ್ತು ಸೂರ್ಯನಿಗೆ ನೋವು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ತಿಂಡಿ ಹಿಡ್ಕೊಂಡು ಊಟ ಹಿಡ್ಕೊಂಡು ಶಾಂತಿ ಕೈಲಿ ಮಾಡೋಕ್ಕೆ ಸಾಧ್ಯನಾ? ಒಂದು ಕಪ್ ಟೀ ಮಾಡ್ಕೊಂಡು ಕುಡಿಯೋಕ್ಕೆ ಒದ್ದಾಡ್ತಿರ್ತಾರೆ. ಅಂಥದ್ರಲ್ಲಿ ಇಷ್ಟು ಜನಕ್ಕೂ ಅಡುಗೆ ಮಾಡಬೇಕು ಅಂದರೆ ಸೊ ತುಂಬಾ ಕಷ್ಟ. ರಂಗೋಲಿ ಹಾಕ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನನ್ನ ಸೊಂಟ ಬಿದ್ದೋಯ್ದು ಅಂತ ಹೇಳ್ತಾರೆ. ಈ ಮನೋಜ ಬೇರೆ ಏನಪ್ಪ ಅಂತಂದರೆ, ಅಮ್ಮ ನಂಗೆ ತಿಂಡಿ ಕೊಡು, ಅಮ್ಮ ನನಗೆ ಊಟ ಕೊಡು, ಹಾರ್ಲಿಕ್ಸ್ ಕೊಡು, ಇವ್ರು ಬೇರೆ ಹಿಂದೆನೇ ಬಿದ್ದಿರ್ತಾರೆ. ಇಷ್ಟರ ಮಧ್ಯೆ ಮೀನನಿಗೆ ಸಿಕ್ಕಾಪಟ್ಟೆ ಹಸಿವಾಗಿರುತ್ತೆ. ಸೂರ್ಯ ಮತ್ತು ಮೀನಾ ಒಂದು ಕಡೆ ಹೋಗಿ ಊಟ ಮಾಡ್ತಾ ಇರ್ತಾರೆ. ಊಟ ಮಾಡಬೇಕಿದ್ರೆ ಅಪ್ಪ ಈಗ ತಗೋ ತಿನ್ನು ಅಂತ ತಿನ್ನಿಸ್ತಾರೆ. ಯಾರು? ಸೂರ್ಯನಂತ ಗಂಡನ ಪಡೆಯೋಕ್ಕೆ ಮೀನಾ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಏನಂತಂದರೆ, ಊಟ ತಿನ್ನಿಸ್ತಾ ಇರ್ತಾರೆ. ಊಟ ತಿನ್ನಿಸ್ತಿರ್ಬೇಕಾದ್ರೆ ಮೀನಾ ಹೇಳ್ತಾಳೆ, ರೀ ನನಗೆ ಇಷ್ಟು ಹಸು ತಡೆಯೋಕೆ ಆಗ್ತಿಲ್ಲ ರೀ, ಪಾಪ ರೀ, ಆ ಮನೆಯವ್ರ ಗತಿ ಏನು ರೀ ಅಂತ ಹೇಳಿದಾಗ ಸೂರ್ಯ ಸುಮ್ಮನೆ ನೋಡ್ತಾ ಇರ್ತಾನೆ. ಅದರಲ್ಲೂ ಆ ಮನೋಜ್ ಅವರು ಒಂಚೂರು ಕೂಡ ಅಶ್ವೆ ತಾಳೋದೇ ಇಲ್ಲ. ಅವರು ಅಂಥದ್ರಲ್ಲಿ ಅವರು ನಾಳೆಯಿಂದ ನಾನೇ ಅಡುಗೆ ಮಾಡಿಬಿಡ್ತೀನಪ್ಪ, ಅತ್ತೆ ಏನಾರು ಬೈಲಿ, ಏನಾರು ಮಾಡಲಿ ಅಂದ ತಕ್ಷಣ ಅದಕ್ಕೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ ಸೂರ್ಯ. ಅಂದರೆ ಮೀನನ ಒಳ್ಳೆತನವನ್ನು ಇಲ್ಲಿ ಎತ್ತಿ ತೋರಿಸ್ತದೆ. ಯಾಕಂದರೆ ಮೀನಾ ಮನೆಯವ್ರು ಉಪವಾಸ ಬೀಳೋದು ಬೇಡ. ಮನೋಜ ಮೀನನಿಗೆ ಎತ್ತಬೇಕತ್ ಮಾತಾಡ್ತಾನೆ, ಆದರೂ ಕೂಡ ಮನೋಜ್ ಅವರು ಉಪವಾಸ ಇರೋದಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಕೇಳಬೇಕಲ್ಲ, ಸೂರ್ಯ ನೀ ಏನಾದರೂ ಹಂಗೆ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂದ ತಕ್ಷಣ ಮೀನಾ ಶಾಕ್ ಆಗ್ತಾಳೆ. ಅಲ್ಲ ರೀ ಅಂತ ಹೇಳಕ್ಕೆ ಹೋಗ್ತಾಳೆ. ನೋಡು, ಮೊದಲು ಅದೇನು ಬಹುಶಃ ಇರ್ತಾರಲ್ಲ, ಮೊದಲು ಅವರು ಸಿಕ್ಕು ನೀನು ಆ ಮನೆಯವ್ರಿಗೆ ಗೊತ್ತಾಗಬೇಕು. ನೀನು ಆ ಮನೆಗೆ ಕಳಂಕ ಅಲ್ಲ, ಅದೃಷ್ಟ ದೇವತೆ, ಅದೃಷ್ಟ ಲಕ್ಷ್ಮಿ ಅಂತ ಅವ್ರಿಗೆ ಗೊತ್ತಾಗೋ ಗಂಟ ನೀನೇನು ಕೆಲಸ ಮಾಡೋಂಗಿಲ್ಲ. ನಾ ಹೇಳ್ದಾಗೆ ಕೇಳಬೇಕು. ಫಸ್ಟು ಅವಳು ನಡಿಬೇಕು. ನಾವು ಅಮ್ಮನೇ ಅಂದರೆ ಸಕ್ಕರೆನೇ ಬಂದು ನಿನಗೆ ಬಾ ತಿಂಡಿ ಮಾಡು ಅಂತ ಕರಿಬೇಕು, ಊಟ ಅಡುಗೆ ಮಾಡು ಅಂತ ಕರಿಬೇಕು. ಅಲ್ಲಿ ಗಂಟ ನೀನು ಮಾಡೋಂಗಿಲ್ಲ. ತಪ್ಪಿ ನೀನೇನಾದರೂ ಮಾಡಿದ್ರೆ ಅಂತ ಸೂರ್ಯ ಗೊತ್ತಲ್ಲ ಹೆಂಗೆ ಮಾತಾಡ್ತಾರೆ ಅಂತ. ಅವ್ರ ಮಾತು ಹಸಿ ಗೋಡೆ ಮೇಲೆ ಟಕ್ ಅಂತ ಹಿಂಗೆ ಗಳ್ಳು ಹೊಡೆದ್ರೆ ಕೂತ್ಕೊಂಡ್ಬಿಡುತ್ತಲ್ಲ, ಆ ರೀತಿ ಮಾತಾಡ್ತಾರೆ ಸೂರ್ಯ ಅವರು. ಅದೇ ರೀತಿ ಮಾತಾಡ್ತಾರೆ. ಬಟ್ ಮೀನಾ ಒಂದು ಕ್ಷಣ ಶಾಕ್ ಆಗ್ತಾಳೆ ಸೂರ್ಯನ ಮಾತು ಕೇಳಿ. ಆದರೂ ಮನೆಯವರ ಒಂದು ಉಪವಾಸವನ್ನು ಅವಳ ಕಲೆ ನೋಡೋಕ್ಕಾಗ್ತಾ ಇಲ್ಲ. ಒಂದೇ ಸಮ ಗಬಗಬ ಅಂತ ತಿಂತಾ ಇರ್ತಾಳೆ. ಇನ್ನು ತಾರಾ ಏನಪ್ಪ ಅಂತಂದರೆ, ಈ ಮನೋಜನ್ಗಂತೂ ಉಳಿಗಾಲ ಇಲ್ಲ. ಯಾವಾಗ ನನ್ನ ಜೈಲಿಗೆ ಹಾಕಿಸ್ತಾಳೋ, ಯಾವಾಗ ನನ್ನ ಬಣ ಬೈಲಾಗುತ್ತೋ, ಇವಳು ತಾರಾ ಹೌದು ಅಲ್ಲೋ ಅನ್ನೋ ಕನ್ಫ್ಯೂಸಲ್ಲೇ ಮನೋಜ ಜೀವನ ಕಳೀತಾ ಇದ್ದಾನೆ. ಆದಷ್ಟು ಬೇಗ ಈ ತಾರನಿಗೆ ಮನೋಜ ತನ್ನ ಒಂದು ಈ ಪರಿಸ್ಥಿತಿಗೆ ಅವನೇ ಕಾರಣ ಅಂತ ಗೊತ್ತಾಗಿ ಪೊಲೀಸರನ್ನ ಕರೆಸಿ ಅವನ ಹಿಡಿದು ಜೈಲಿಗೆ ಕಟ್ಟಿದ್ರೆ ಆವಾಗ ಸಮಾಧಾನ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ಆದಷ್ಟು ಬೇಗ ಮನೋಜನೇ ತಾರನ ಒಂದು ಬದುಕಿಗೆ ಏನಪ್ಪ ಅಂತಂದರೆ ಈ ರೀತಿ ಕೆಟ್ಟದ್ದನ್ನು ಅಂದರೆ ನೀರಲ್ಲಿ ತಳ್ಳಿ ಚಿಕ್ಕ ವಯಸ್ಸಲ್ಲೇ ಆಗಿರ್ತಕ್ಕಂಥ ಘಟನೆಗೆ ಅವನೇ ಕಾರಣ ಅಂತ ಗೊತ್ತಾದಾಗ ಸುಮ್ಮನೆ ಬಿಡ್ತಾಳ ತಾರ ಸುಮ್ಮನೆ ಬಿಡೋದ್ರಲ್ಲಿ ಶಾಂತಿ ಸುಮ್ಮನೆ ಬಿಡ್ತಾರ? ಖಂಡಿತ ಇಲ್ಲ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.